ಒಮ್ಮೆ ಹಸಿರಿನಿಂದ ತುಂಬಿದ ದೊಡ್ಡ ಕಾಡಿನಲ್ಲಿ ಮುದ್ದು ಎಂಬ ಚಿಕ್ಕ ಆನೆ ಇತ್ತು. ಮುದ್ದು ತುಂಬಾ ಕ್ಯೂಟ್ ಆಗಿತ್ತು. ಅದರ ದೊಡ್ಡ ಕಿವಿಗಳು ಗಾಳಿಯಲ್ಲಿ ಹಾರುವಂತೆ ಅಲುಗಾಡುತ್ತಿದ್ದವು. ಚಿಕ್ಕ ಕಣ್ಣುಗಳು ಸದಾ ಕುತೂಹಲದಿಂದ ಮಿನುಗುತ್ತಿತ್ತು. ಮುದ್ದುಗೆ ಆಟ ಆಡಲು ತುಂಬಾ ಇಷ್ಟ. ಆದ್ರೆ ಒಂದು ಸಮಸ್ಯೆ ಇತ್ತು. ಮುದ್ದುಗೆ ತನ್ನ ಸೊಂಡಿಲನ್ನು ಸರಿಯಾಗಿ ಬಳಸಲು ಆಗುತ್ತಿರಲಿಲ್ಲ. ನೀರು ಕುಡಿಯುವಾಗಲೂ ಚೆಲ್ಲಿಬಿಡುತ್ತಿತ್ತು. ಮುದ್ದು ತುಂಬಾ ಒಳ್ಳೆಯ ಮನಸ್ಸಿನ ಆನೆ. ಆದರೆ ಅದಕ್ಕೆ ತನ್ನ ಬಗ್ಗೆ ಒಂದು ಚಿಂತೆ ಇತ್ತು. ಅದಕ್ಕೆ ಇನ್ನಿತರ ದೊಡ್ಡ ಆನೆಗಳಂತೆ ಬಲವಾಗಿಲ್ಲ ಅನ್ನಿಸುತ್ತಿತ್ತು. ನಾನು ಚಿಕ್ಕವಳು, ನಾನೇನು ಮಾಡಬಲ್ಲೆ ಎಂದು ಮುದ್ದು ತನ್ನಲ್ಲೇ ಯೋಚಿಸುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಭಾರೀ ಬಿಸಿಲು. ಕೆರೆ ಒಣಗಲು ಶುರು ಮಾಡಿತು. ಎಲ್ಲ ಪ್ರಾಣಿಗಳು ತುಂಬಾ ಬಾಯಾರಿಕೆಯಿಂದ ಕಾಡುತ್ತಿತ್ತು. ಚಿಕ್ಕ ಪ್ರಾಣಿಗಳು ಕೆರೆಗೆ ಹೋಗಲು ಹೆದರುತ್ತಿದ್ದವು. ಮುದ್ದು ಇದನ್ನು ನೋಡಿ ದುಃಖಪಟ್ಟಿತು. ನಾನು ಏನಾದರೂ ಸಹಾಯ ಮಾಡಲೇಬೇಕು ಎಂದು ತೀರ್ಮಾನಿಸಿತು. ಮುದ್ದು ತನ್ನ ಸೊಂಡಿಲಿನಿಂದ ದೂರದ ಕೆರೆಯಿಂದ ನೀರನ್ನು ತಂದು ಮರಗಳ ಕೆಳಗೆ ಇಟ್ಟಿತು. ಮೊದಲಿಗೆ ನೀರು ಚೆಲ್ಲಿಬಿಟ್ಟರೂ ಮತ್ತೆ ಮತ್ತೆ ಪ್ರಯತ್ನ ಮಾಡಿತು. ನಿಧಾನವಾಗಿ ಅದು ಸರಿಯಾಗಿ ನೀರು ತರುವುದನ್ನು ಕಲಿಟಿತು. ಚಿಕ್ಕ ಜಿಂಕೆ, ಮೊಲ, ಕಾಗೆ ಎಲ್ಲ ಪ್ರಾಣಿಗಳು ಸಂತೋಷದಿಂದ ನೀರು ಕುಡಿದವು. ಒಂದು ದೊಡ್ಡ ಆನೆ ಹೇಳಿತು, ಮುದ್ದು, ನೀನು ಚಿಕ್ಕವಳಾದರೂ ನಿನ್ನ ಮನಸ್ಸು ತುಂಬಾ ದೊಡ್ಡದು. ಆ ದಿನ ಮುದ್ದುಗೆ ಅರ್ಥವಾಯಿತು, ಬಲಕ್ಕಿಂತ ಸಹಾಯ ಮಾಡುವ ಮನಸ್ಸೇ ಮುಖ್ಯ. ಆಮೇಲೆ ಮುದ್ದು ಕಾಡಿನ ಎಲ್ಲರ ಪ್ರೀತಿಯ ಆನೆಯಾಯಿತು. ಅದು ತನ್ನ ಮೇಲೆ ನಂಬಿಕೆ ಇಟ್ಕೊಂಡು ಸದಾ ಒಳ್ಳೆಯ ಕೆಲಸ ಮಾಡ್ತಲೇ ಇತ್ತು. ಮಕ್ಕಳೇ, ನಾವು ಇತರರಿಗೆ ಸಹಾಯ ಮಾಡಿದರೆ ಚಿಕ್ಕ ಕೆಲಸವಾದರೂ ಅದರಿಂದ ದೊಡ್ಡ ಸಂತೋಷ ಸಿಗುತ್ತದೆ. ಅದಕ್ಕಾಗಿ ಒಳ್ಳೆಯ ಕೆಲಸ ಮಾಡುವವರೆಲ್ಲರೂ ನಿಜವಾದ ಹೀರೋಗಳೇ.